ಹಾಯ್, ನಾನು ಡಾಕ್ಟರ್ ಶಿವಗಾಮಿ ಅಂತ. ನಾನು ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು. ನನ್ನ ಕ್ಲಿನಿಕ್ಕು ವಿವೇಕ್ ಫರ್ಟಿಲಿಟಿ ಆ್ಯಂಡ್ ವಿಮೆನ್ ಕೇರ್ ಅಂತ ಉತ್ರಳ್ಳಿಲಿರೋದು, ಉತ್ರಳ್ಳಿ ಬ್ಯಾಂಗ್ಳೂರಲ್ಲಿ. ಸೊ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದು ಅಂದರೆ, ಈಗ ಕೆಲವೊಂದು ಪ್ರಾಬ್ಲಮ್ಸು ಯುಟ್ರಸಲ್ಲಿ ಅಂದರೆ ಗರ್ಭಕೋಶದಲ್ಲಿ ಬಂದು ಅದರಿಂದ ನಿಮಗೆ ಮಕ್ಕಳಾಗ್ದಿರಂಗೆ ಆಗೋದು ಮತ್ತು ಹೆಲ್ತ್ ಇಶ್ಯೂಸಿಂದ ವಿಮೆನ್ ಬಂದಾಗ ಅದಕ್ಕೆ ಏನು ಸಲ್ಯೂಷನ್ನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಫೈಬ್ರಾಯ್ಡ್ ಯುಟ್ರಸ್ ಅಂತ ಅಂದರೆ ಗಡ್ಡೆಗಳು ಬರೋಂಥ ಗರ್ಭಕೋಶದಲ್ಲಿ ಬರೋಂಥ ಪ್ರಾಬ್ಲಮ್ಗೆ, ಅದಕ್ಕೆ ಇವಾಗ ಮಕ್ಕಳಾಗಿಲ್ಲ ಅನ್ನೋರಿಗೆ ನಾವು ಮೆಡಿಸಿನ್ಸ್ ಕೊಡಬೇಕಾಗುತ್ತೆ, ಅಥವಾ ಮಯೋಮೆಕ್ಟಮಿ ಅಂದ್ರೆ ಅದನ್ನ ಗಡ್ಡೆ ತೆಗೆಯುವಂಥದ್ದು. ಇವಾಗ ಮಕ್ಕಳು ಇವಾಗ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಬೇರೆ ಥರ ಪ್ರಾಬ್ಲಮ್ಸ್ ಇದ್ದಾಗ ಅದರಲ್ಲಿ ನಾವೇನು ಮಾಡ್ಬೋದು ಅಂದರೆ ಈ ಮೆರಿನಾ ಇನ್ಸರ್ಷನ್ನು ಇಲ್ಲ ಅಂದರೆ ಮಯೋಮೆಕ್ಟಮಿ, ಅದೇ ಗಡ್ಡೆ ತೆಗೆಯೋದು, ಅಥವಾ ಇಸ್ಟ್ರಕ್ಟಮಿ ಅಂದರೆ ಗರ್ಭಕೋಶನೇ ತೆಗೆದಾಕೋದು. ಸೊ ನೆಕ್ಸ್ಟ್ ಪಾಲಿಯಪ್ ಅಂತ ಅಂದಾಗ ಅದಕ್ಕೆ ನಾವು ಇಸ್ಟ್ರೋಸ್ಕೋಪಿಯಿಂದ ಅದನ್ನ ಪಾಲಿಯಪ್ನ ತೆಗಿತೀವಿ. ನೆಕ್ಸ್ಟು ಅಡಿನೋಮೈಸಿಸ್. ಇದರಲ್ಲಿ ಮತ್ತೊಂದು ಅದೇ ಮಕ್ಕಳಾಗ್ದಿರೋರಿಗೆ ಪೇಷಂಟ್ಸ್ಗೆ ಅವ್ರಿಗೆ ಮಕ್ಕಳು ಬೇಕು ಅಂದಾಗ ಅವಾಗ ಅಡಿನೋಮಯೋಮೆಕ್ಟಮಿ ಅಂದ್ರೆ ಅದನ್ನ ರಿಮೂವ್ ಮಾಡ್ತೀವಿ ಅಥವಾ ಮೆಡಿಸಿನ್ಸ್ ಕೊಡ್ತೀವಿ. ಇವಾಗ ವಯಸ್ಸಾದವ್ರಿಗೆ ಅವ್ರಿಗೆ ಏನು ಆಗುತ್ತೆ ಅಂದರೆ ಮೆರಿನಾ ಇನ್ಸರ್ಷನ್ ಮಾಡೋದು, ಅಥವಾ ಈ ಅಡಿನೋಮಯೋಮೆಕ್ಟಮಿ ಅಂದರೆ ತೆಗಿಯೋದು, ಅಥವಾ ಗರ್ಭಕೋಶನೇ ತೆಗಿಯೋದು, ಹಿಸ್ಟ್ರೆಕ್ಟಮಿ ಮಾಡ್ಬೋದು. ಸೊ ಇವಾಗ PID ಅಂತಂದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸು, ಅದಕ್ಕೆ ಏನು ಮಾಡ್ಬೋದು ಅಂದರೆ ಮೆಡಿಸಿನ್ಸು, ಇಂಜೆಕ್ಷನ್ಸು ಎಲ್ಲ ಕೊಡ್ಬೋದು. ನೆಕ್ಸ್ಟ್ ಎಂಡೋಮೆಟ್ರಿಯೋಸಿಸ್. ಈ ಪ್ರಾಬ್ಲಮ್ಗೆ ಅದು ಎಷ್ಟು ಮಟ್ಟಿಗೆ ಸಿವಿಯರ್ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ಸ್ ಇದೆ. ಅದು ಲ್ಯಾಪ್ರೋಸ್ಕೋಪಿಯಿಂದ ಮಾಡೋವಂಥದ್ದು, ಅಂದರೆ ಕಾಟ್ರೈಸೇಷನ್ ಆಫ್ ದ ಫೋಕೈ ಮಾಡ್ತೀವಿ, ಇಲ್ಲ ಅಂದರೆ ಚಾಕ್ಲೇಟ್ ಸಿಸ್ಟ್ ಆಫ್ ದ ಓವರಿನ ತೆಗಿಬೇಕು, ಇಲ್ಲ ಅಂದರೆ ಅಡಿಸಿಯೋಲೈಸಿಸ್ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ನನ್ನ ಕ್ಲಿನಿಕ್ಗೆ ಬನ್ನಿ. ನಿಮ್ದು ಏನೇ ಪ್ರಾಬ್ಲಮ್ಸು, ಇದು ಗೈನಕಾಲಜಿ ಅಥವಾ ಇನ್ಫರ್ಟಿಲಿಟಿ ಇರಲಿ, ಬಂದೊಂದು ದಯವಿಟ್ಟು ನನ್ನ ಭೇಟಿ ಮಾಡಿ. ಥ್ಯಾಂಕ್ ಯು.